ಇನ್ನು ವಾರ ಅಥವಾ 10 ದಿವಸ ಸಿಲಿಂಡರ್ ಸಿಗಲ್ಲ, ಹೋಟೆಲ್ನವರು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು. ಇದು ಮುನಿಯಪ್ಪನವರ ಸ್ಪಷ್ಟ ಮಾತು. ವಿಧಾನ ಪರಿಷತ್ನಲ್ಲಿ ಮುನಿಯಪ್ಪ ಈ ಸ್ಟೇಟ್ಮೆಂಟ್ ಕೊಟ್ಟರು. ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಇದೆ, ಸದ್ಯಕ್ಕೆ ಸ್ಟಾಕ್ ಇಲ್ಲ. ಹೀಗಾಗಿ ಏನು ಅಂತಂದರೆ ವಾರ 10 ದಿವಸ ಸಿಲಿಂಡರ್ ಸಿಗಲ್ಲ. ಹೀಗಾಗಿ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು, ತಾಳ್ಮೆಯಿಂದ ಇರಬೇಕು. ಆದರೆ ಆಸ್ಪತ್ರೆಗಳು, ಹಾಸ್ಟೆಲ್ಗಳು, ವಸತಿ ನಿಲಯಗಳು ಇವುಗಳಿಗೆ ನಾವು ಯಾವುದೇ ಕಾರಣಕ್ಕೂ ಸಿಲಿಂಡರ್ ಕೊರತೆ ಮಾಡಲ್ಲ. ಇದಕ್ಕೇನು ಬೇಕೋ ನಾವು ಅದು ಸಪ್ಲೈ ಮಾಡ್ತೀವಿ. ಇದು ಮುನಿಯಪ್ಪನವ್ರ ಮಾತು. ವಾರ 10 ದಿವಸ ಸ್ವಲ್ಪ ಸಮಾಧಾನದಿಂದ ಇರಿ, ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ. ವಾರ 10 ದಿನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಾರೆ ಮುನಿಯಪ್ಪ. ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಆಯಿಲ್ ಕಂಪನೀಸನ್ನು ಕರೆಸಿ ಮತ್ತೆ ಮೀಟಿಂಗ್ ನಾನು ಮತ್ತು ನಮ್ಮ ಸೆಕ್ರೆಟರಿ ಕಮಿಷನರು ಮಾಡಿದ್ದೇವೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ, ಸದ್ಯಕ್ಕೆ ಒಂದು ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ವ್ಯವಸ್ಥಿತವಾಗಿ ಕಮರ್ಷಿಯಲ್ ಸಿಲಿಂಡರನ್ನು ನಾವು ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಕೂಡ ಸದನ ಕೇಳ್ತಾ ಇದ್ದೀನಿ. ಹೋಟೆಲ್ಸ್ ಅವರು ಸ್ವಲ್ಪ ದಿನ ತಾಳ್ಮೆಯಿಂದ ಇರಬೇಕು, ಅನಿವಾರ್ಯವಾಗಿದೆ. ಅಲ್ಲಿ ಎಲೆಕ್ಟ್ರಿಕನ್ನು ಉಪಯೋಗಿಸ್ಕೊಂಡು ಸದ್ಯಕ್ಕೆ ಒಂದು ವಾರ 10 ದಿನ ಸುಧಾರಿಸಿದರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ, ಸೂಚನೆ ಇದೆ. ಬೆಳಗ್ಗೆ ಇದು ಮುನಿಯಪ್ಪನವರ ಮಾತು. ಇನ್ನು ಗ್ಯಾಸ್ ತುಂಬಿದಂಥ 2 ಹಡಗುಗಳು ಬಂದಿವೆ, ಇನ್ನೂ 10-12 ಹಡಗುಗಳು ಬರ್ತವೆ. ಅಲ್ಲಿ ತನಕ ಈ ಸಮಸ್ಯೆ ಇದ್ದೇ ಇರುತ್ತೆ. ಆಯಿಲ್ ಕಂಪನಿಯವರ ಜೊತೆಗೂ ಕೂಡ ನಿರಂತರವಾದ ಸಂಪರ್ಕದಲ್ಲಿದ್ದೀನಿ. ಇದು ಮುನಿಯಪ್ಪನವ್ರ ಮಾತು. 2 ಹಡಗು ಬಂದಿರೋದ್ರ ಜೊತೆಗೆ ಇನ್ನು 10ರಿಂದ 12 ಹಡಗು ಆ ಭಾಗದಿಂದ ಬರೋ ಸೂಚನೆ ಇದೆ. ಅದು ನಾನು ಆಶ್ವಾಸನೆ ಕೊಡೋದಿಲ್ಲ, ಯಾಕಂದರೆ ಹಡಗು ಪ್ರಾರಂಭ ಆದಮೇಲೆ ನಾನು ಮತ್ತೊಮ್ಮೆ ಹೌಸ್ಗೆ ಹೇಳ್ತೀನಿ. ನಾನು ಈಗ 2 ಹಡಗು ಬರ್ತಾ ಇರೋದನ್ನು ಸ್ವಲ್ಪ ಸುಧಾರಣೆ ಮಾಡ್ತದೆ. ಅಲ್ಲಿ 10-12 ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿ ನಾವು ಇದರ ವ್ಯವಸ್ಥೆ ಮಾಡೋದಕ್ಕೆ ಏರ್ಪಾಟುಗಳು ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ 2 ಹಡಗು ಬಂದಿರೋದ್ರ ಜೊತೆಗೆ ಇನ್ನು 10ರಿಂದ 12 ಹಡಗು ಆ ಭಾಗದಿಂದ ಬರೋ ಸೂಚನೆ ಇದೆ. ಅದು ನಾನು ಆಶ್ವಾಸನೆ ಕೊಡೋದಿಲ್ಲ, ಯಾಕಂದರೆ ಹಡಗು ಪ್ರಾರಂಭ ಆದಮೇಲೆ ನಾನು ಮತ್ತೊಮ್ಮೆ ಹೌಸ್ಗೆ ಹೇಳ್ತೀನಿ. ನಾನು ಈಗ 2 ಹಡಗು ಬರ್ತಾ ಇರೋದನ್ನು ಸ್ವಲ್ಪ ಸುಧಾರಣೆ ಮಾಡ್ತದೆ. ಅಲ್ಲಿ 10-12 ಹಡಗು ಪ್ರಾರಂಭ ಆಗಿಬಿಟ್ರೆ ಇಲ್ಲಿ ನಾವು ಇದರ ವ್ಯವಸ್ಥೆ ಮಾಡೋದಕ್ಕೆ ಏರ್ಪಾಟುಗಳು ಮಾಡಿಕೊಳ್ಳೋದಕ್ಕೂ ಕೂಡ ಈಗ ಸೂಚನೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ವಿಧಾನ ಪರಿಷತ್ನಲ್ಲಿ ಮುನಿಯಪ್ಪನವರು ಕೊಟ್ಟಿರುವಂಥ ಉತ್ತರ ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಸುಮಾರು 10-10:15 ಸುಮಾರಿಗೆ ಹೋಟೆಲ್ ಮಾಲೀಕರು ಮುನಿಯಪ್ಪನವ್ರ ಜೊತೆಗೆ ಮೀಟಿಂಗ್ ಮಾಡಿದರು. ಮುನಿಯಪ್ಪನವರು ಆ ಸಂದರ್ಭದಲ್ಲೂ ಕೂಡ ಇದೇ ಮಾತನ್ನು ಹೇಳಿದ್ದಾರೆ, ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ ಈಗಾಗಲೇ 1 ಹಡಗು ಬಂದಿದೆ, ಇನ್ನೂ 10-12 ಬರ್ತವೆ, ಬರೋ ತನಕ ಸ್ವಲ್ಪ ಕಾಯಿರಿ. ವಾರ 10 ದಿವಸ ಸ್ವಲ್ಪ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳಿ, ಎಲ್ಲವನ್ನೂ ಕೂಡ ಸರಿ ಮಾಡ್ತೀವಿ ಅಂದಿದ್ದಾರೆ ಮುನಿಯಪ್ಪ. ಏನು ನಡೀತಾ ಇದೆ? ಹೌದು ರಂಗನಾಥ್, ಇವತ್ತು ಪರಿಷತ್ನ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ನ 2 ಸದಸ್ಯರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಗೃಹ ಬಳಕೆ ಗ್ಯಾಸ್ಗಳ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ, ಆದರೆ ಕಮರ್ಷಿಯಲ್ ಗ್ಯಾಸ್ಗಳ ಕೊರತೆ ಅಭಾವ ಹೆಚ್ಚಾಗಿ ಕಾಣ್ತಿದೆ. ಅದರಲ್ಲೂ ಕೂಡ ಹೋಟೆಲ್ಗಳು ಕೂಡ ಬಂದಾಗಿರುವಂತಹದ್ದು, ವಸತಿ ನಿಲಯಗಳಾಗಿರ್ಬೋದು, PGಗಳಾಗಿರ್ಬೋದು, ಮತ್ತು ಇನ್ನಿತರ ಗೌರ್ಮೆಂಟ್ ಆಸ್ಪತ್ರೆಗಳಾಗಿರ್ಬೋದು, ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು, ಎಲ್ಲ ಕಡೆ ಕೂಡ ಗ್ಯಾಸ್ ಸಮಸ್ಯೆ ಸೃಷ್ಟಿಯಾಗಿರುವಂತಹದ್ದು. ಅನೇಕ ಕಡೆ ಬಂದಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಸಚಿವರನ್ನು ಕೇಳ್ತಾರೆ. ಸಚಿವರು ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾರೆ. ಈಗಾಗಲೇ 2 ಹಡಗುಗಳು ಭಾರತದ ಸಮುದ್ರ ತೀರವನ್ನು ಸೇರಿರುವಂತಹದ್ದು, ಹೀಗಾಗಿ ಸ್ವಲ್ಪ ಸಮಸ್ಯೆ ಪರಿಹಾರ ಆಗದಂತಾಗಿದೆ. ಇನ್ನು 10-12 ಹಡಗುಗಳು ಭಾರತದ ತೀರವನ್ನು ಸೇರುವಂತಹ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಆಗ ಇನ್ನಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಇನ್ನು 1 ವಾರ ಸಮಸ್ಯೆ ಖಂಡಿತ ಇದ್ದೇ ಇರುತ್ತೆ. ಅದನ್ನು ಹೇಗೆ ಪರಿಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬನ್ನಿ ಮುನಿಯಪ್ಪ ಏನು ಹೇಳ್ತಾರೆ ನೋಡೋಣ. ಕೂಡ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತೇವೆ. ಥ್ಯಾಂಕ್ ಯು. ಅದಕ್ಕೆ ನಾನು ಈಗಾಗಲೇ ಅದನ್ನು ಡೆಪ್ಟಿ ಕಮಿಷನರ್ ಸರ್ಕಾರದ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ನ ಎನ್ಫೋರ್ಸ್ ಮಾಡಿ ತಕ್ಷಣ ಅವರನ್ನು ಕಂಟ್ರೋಲ್ ಮಾಡಬೇಕು.
ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗೂ ಕೂಡ ಇವತ್ತು ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ಭಾಗದಲ್ಲಿ ಇಂಥದ್ದಿದ್ರೆ ಪೊಲೀಸ್ ಇಲಾಖೆ ಕೂಡ ಈ ಕೆಲಸವನ್ನು ಮಾಡಬೇಕು ಅಂತ. ಅಲ್ಲ, ನಾನು ನಮ್ಮ ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಸಲಹೆ ಮಾಡಿದ್ದೀನಿ. ತಕ್ಷಣ ಎಲ್ಲಿ ಕೂಡ ಯಾವುದೇ ಭಾಗದಲ್ಲಿ ಕಾಳಸಂತೆ ಆಗಬಾರ್ದು, ಅದನ್ನು ನೀವು ತಕ್ಷಣ ಕ್ರಮ ತಗೊಳ್ಳಿ ಅಂತ ಕೂಡ ಪೊಲೀಸರಿಷ್ಟರಿಗೆ ಕೂಡ ಹೇಳಿದ್ದೇನೆ. ಮಾತಾಡಿದ್ದಾರೆ ಸರ್, ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಆದ್ರೆ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ದಾರೆ ಸಂಬಂಧಪಟ್ಟ ಮಂತ್ರಿಗಳಿಗೆ, ನನಗೂ ಹೇಳಿದ್ದಾರೆ. ತಕ್ಷಣ ಈ ಪರಿಸ್ಥಿತಿಯನ್ನು ಯಾವ ರೀತಿ ಮಾಡಬೇಕು, ಆಯಿಲ್ ಕಾರ್ಪೊರೇಷನ್ ಅವ್ರನ್ನೆಲ್ಲ ಕರೆಸಿ ಮಾತಾಡಬೇಕು ಅಂತ ಹೇಳಿದ್ರು. ಆ ಕೆಲಸ ನಾನು ಮೊನ್ನೆ ಮಾಡಿದ್ದೀನಿ, ಇವತ್ತು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು, ಇರುವುದನ್ನು ಹಂಚ್ಕೋಬೇಕಾಗ್ತದೆ. ಆದಷ್ಟು ಬೇಗ ಈ ಒಂದು ತೊಂದರೆ ಏನಿದೆ ಇದರಿಂದ ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಮಾನ್ಯ ಮಂತ್ರಿಗಳು ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಪತ್ರವನ್ನು ಬರೆದರೆ ಮುಖ್ಯಮಂತ್ರಿ ಸರ್ 14ಕ್ಕೆ ಮೀಟಿಂಗ್ ಕರೆದವರು ಅಂತಲ್ಲ ಆ ವಿಷಯ ನನಗೆ ಗೊತ್ತಿಲ್ಲ, ಅವ್ರು ಮಾತಾಡ್ತೀನಿ. ಇದು ಮುನಿಯಪ್ಪನವರ ಮಾತು. ಮುನಿಯಪ್ಪ ಹೊರಗಡೆ ಬಂದು ಮಾತಾಡ್ತಾ ಇದ್ರು. ಬನ್ನಿ ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ತಾವು ಮಾತಾಡ್ತಾ ಇದ್ರಿ, ಮುಂದುವರಿಸಿ. ಹೌದು ರಂಗನಾಥ್, ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ 1 ವಾರ 10 ದಿವಸಗಳಿರಬಹುದು ಅನ್ನುವಂಥದ್ದು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಆಯಿಲ್ ಕಂಪನಿಗಳ ಜೊತೆ ಸಭೆಯನ್ನು ಮಾಡಿರುವಂತಹದ್ದು. ಆಯಿಲ್ ಕಂಪನಿಗಳ ಜೊತೆ ಸಭೆ ಮಾಡಿರೋದ್ರಿಂದ ಆಯಿಲ್ ಕಂಪನಿಗಳಿಂದ ಎಷ್ಟು ಪ್ರಮಾಣದಲ್ಲಿ ಗ್ಯಾಸ್ ಸಿಗಬಹುದು ಅನ್ನುವಂಥ ನಿಟ್ಟಿನ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡಿರುವಂತಹದ್ದು. ಮುನಿಯಪ್ಪ ಅವರೇ ಹೇಳೋ ಪ್ರಕಾರ ಈಗಾಗಲೇ 2 ಹಡಗುಗಳು ಭಾರತದ ಸಮುದ್ರ ತೀರವನ್ನು ಸೇರಿರುವಂತಹದ್ದು. ಇದರಿಂದ ಸ್ವಲ್ಪ ಸಮಸ್ಯೆ ಈಡೇರುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ 10ರಿಂದ 12 ಹಡಗುಗಳು ಭಾರತಕ್ಕೆ ಬರಲಿವೆ. ಇದರಿಂದ ಇನ್ನಷ್ಟು ಪರಿಹಾರಗಳು ಈಡೇರ್ತವೆ ಅನ್ನುವಂತಹದ್ದು ಅವರು ಹೇಳ್ತಾ ಇರುವಂಥದ್ದು. ಆದರೆ 10ರಿಂದ 12 ಹಡಗುಗಳು ಬರೋದ್ರ ಬಗ್ಗೆ ಹೆಚ್ಚಿನ ಸ್ಪಷ್ಟತೆಯನ್ನು ಅವರೇನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಕಾಳಸಂತೆಯಲ್ಲಿ ಏನು ಗ್ಯಾಸ್ಗಳ ಮಾರಾಟ ಆಗ್ತಿದೆ ಮತ್ತು ಅಕ್ರಮವಾಗಿ ಶೇಖರಿಸಿ ಇಟ್ಕೊಳ್ಳುವಂಥ ಕೆಲಸ ನಡೀತಾ ಇದೆ, ಇದು ಆಗಬಾರ್ದು. ಇದನ್ನು ಪತ್ತೆ ಹಚ್ಚಿ ಮತ್ತೆ ಅವರಿಗೆ ಶಿಕ್ಷೆ ವಿಧಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ DG ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಅಕ್ರಮ ಮಾರಾಟ ಆಗಿರ್ಬೋದು ಮತ್ತು ಅಕ್ರಮ ಶೇಖರಣೆ ಆಗಿರ್ಬೋದು, ಇವೆರಡಕ್ಕೂ ಕೂಡ ಕಡಿವಾಣ ಹಾಕ್ತೀವಿ ಅನ್ನುವಂಥದ್ದನ್ನು ಹೇಳಿರುವಂತಹದ್ದು. ಜೊತೆಗೆ ಗೃಹ ಬಳಕೆ ಗ್ಯಾಸ್ ಏನಿದೆ, ಇದು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. 25ರಿಂದ 30 ದಿವಸದ ಅಂತರದಲ್ಲಿ ಬುಕ್ ಮಾಡ್ಕೊಂಡಿದ್ದೇ ಆದಲ್ಲಿ ಮತ್ತೆ ಜನರು ಪ್ಯಾನಿಕ್ ಆಗದೆ, ಅಂದರೆ ಮುಗಿಬಿದ್ದು ಗ್ಯಾಸನ್ನು ಖರೀದಿ ಮಾಡದೇ ಇದ್ದರೆ ಯಾವುದೇ ರೀತಿಯಾದಂತಹ ಗೃಹ ಬಳಕೆಯ ಗ್ಯಾಸ್ಗೆ ಸಮಸ್ಯೆ ಆಗೋದಿಲ್ಲ. ಕಮರ್ಷಿಯಲ್ ಗ್ಯಾಸ್ಗೆ ಸಮಸ್ಯೆ ಆಗಿದೆ, ಅದು 1 ವಾರದಿಂದ 10 ದಿವಸಗಳ ಕಾಲ ಇರ್ಬೋದು. ಆ ಸಮಸ್ಯೆ ಕೂಡ ಈಡೇರುತ್ತೆ. ಅಂದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವಾಗ ಓಪನ್ ಆಗುತ್ತೆ, 10ರಿಂದ 12 ಹಡಗುಗಳು ಭಾರತದ ಸಮುದ್ರ ತೀರವನ್ನು ಯಾವಾಗ ಸೇರ್ತವೆ, ಆಗ ಈ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂತಹದ್ದು. ಜೊತೆಗೆ ಇವತ್ತು ಆಯಿಲ್ ಕಂಪನಿಗಳ ಜೊತೆ ಸಭೆ ಮಾಡಿದ್ದಾರೆ. ಈ ಆಯಿಲ್ ಕಂಪನಿಗಳ ಜೊತೆ ಸಭೆ ಮಾಡಿ ನಂತರ ಈ ಹೋಟೆಲ್ ಮಾಲೀಕರ ಸಂಘಗಳ ಜೊತೆ ಕೂಡ ಸಭೆಯನ್ನ ಮಾಡ್ತಾರೆ ಮತ್ತೆ ಅವರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥದ್ದು, ಯಾವಾಗ ಗ್ಯಾಸ್ ಬರಬಹುದು, ಯಾವಾಗ ಈ ಸಮಸ್ಯೆಗೆ ಪರಿಹಾರ ಹರೀಶ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾನು ಮಾತಾಡ್ತೀನಿ.